ನಾಗರಾಜು ಒಂದು ದೊಡ್ಡ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನು ತನ್ನ ಕೆಲಸದಲ್ಲಿ ತುಂಬಾ ಕಷ್ಟಪಡುವ, ಆದರೆ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡಲು ಅವನಿಗೆ ಅಭ್ಯಾಸ ಇರಲಿಲ್ಲ. ಒಂದು ದಿನ ಕಾರ್ಖಾನೆಯಲ್ಲಿ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತಿತ್ತು. ಸುರಕ್ಷತಾ ಅಧಿಕಾರಿ ರಾಮು ಎಲ್ಲ ಕೆಲಸಗಾರರಿಗೆ ಸುರಕ್ಷತಾ ನಿಯಮಗಳ ಬಗ್ಗೆ ಉಪನ್ಯಾಸ ನೀಡುತ್ತಿದ್ದ. ರಾಮು ಹೇಳಿದರು, ನಿಮ್ಮ ಕುಟುಂಬ ನಿಮ್ಮನ್ನು ಸುರಕ್ಷಿತವಾಗಿ ಮನೆಗೆ ಬರುವಂತೆ ನಿರೀಕ್ಷಿಸುತ್ತದೆ. ನಿಮ್ಮ ಜೀವನದ ಬೆಲೆ ಎಷ್ಟು ಎಂಬುದನ್ನು ಅರಿಯಬೇಕು. ನಾಗರಾಜು ಆ ಮಾತು ಕೇಳಿ ಆಲೋಚನೆಗೆ ಮುಳುಗಿದ. ಒಂದು ದಿನ ಅವನು ಆಕಸ್ಮಿಕವಾಗಿ ಕೈಗವಸು ಹಾಕದೆ ಯಂತ್ರವನ್ನು ಕಾರ್ಯಗತಗೊಳಿಸಿದಾಗ ಅವನ ಕೈ ಸಿಕ್ಕಿಕೊಳ್ಳಲು ಬೇಕಾದಷ್ಟು ಸಮೀಪಕ್ಕೆ ಹೋಯಿತು. ಕೊನೆ ಕ್ಷಣದಲ್ಲಿ ಅವನು ಯಂತ್ರ ನಿಲ್ಲಿಸಬಹುದು. ಆ ಕ್ಷಣದಿಂದ ನಾಗರಾಜು ಎಲ್ಲ ಸುರಕ್ಷತಾ ನಿಯಮಗಳನ್ನು ಅನುಸರಿಸಲು ಪ್ರಾರಂಭಿಸಿದ. ಆತ ತನ್ನ ಸ್ನೇಹಿತರಿಗೆ ಮತ್ತು ಸಹೋದ್ಯೋಗಿಗಳಿಗೆಲ್ಲೂ ಇದರ ಪ್ರಾಮುಖ್ಯತೆ ವಿವರಿಸಿದ. ಹೀಗಾಗಿ ಜಾಗೃತಿಯ ಬೆಳಕು ಎಲ್ಲರ ಮನಸ್ಸಿನಲ್ಲಿ ಬೆಳಗಿತು ಮತ್ತು ಕಾರ್ಖಾನೆಯಲ್ಲಿ ಆಕ್ಸಿಡೆಂಟ್ಗಳು ಕಡಿಮೆಯಾದವು. ಸುರಕ್ಷತೆ ಕೇವಲ ನಿಯಮವಲ್ಲ, ಅದು ಜೀವನ ಶೈಲಿ ಎಂದು ಎಲ್ಲರೂ ಒಪ್ಪಿಕೊಂಡರು.